ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಆಡಳಿತ. ಗ್ರಾಮ ಪಂಚಾಯಿತಿ ಅಧಿಕಾರಿ ಯಾರು ಎಂಬುದೇ ಗೊತ್ತಿಲ್ಲ ಎಂದ ಗ್ರಾಮಸ್ಥರು. ಹೌದು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ನೀರಿನ ನಿರ್ವಹಣೆ ಸರಿ ಇಲ್ಲದೆ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಗ್ರಾಮದಲ್ಲಿ ಹಬ್ಬದಲ್ಲೂ ಕುಡಿಯುವ ನೀರಿಲ್ಲ. ಗ್ರಾಮ ಪಂಚಾಯಿತಿ ಆಡಳಿತ ಸಾರ್ವಜನಿಕರನ್ನು ಪ್ರಾಣಿಗಳ ಥರ ನೋಡಿಕೊಳ್ಳುತ್ತಿದ್ದಾರೆ. ಪಿಡಿಒ ಅವರು ನೀರಿನ ಕೊರತೆ ನೀಗಿಸುವ ಕೆಲಸ ಮಾಡಿಲ್ಲ. ಈ ಗ್ರಾಮದಲ್ಲಿ ಪಿಡಿಒ ವಿಜಯಲಕ್ಷ್ಮಿ ಯಾರು ಎಂಬುದೇ ಗೊತ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು ಗ್ರಾಮದ ಬೀದಿಗಳಲ್ಲಿ ಕಸ ನಿರ್ವಹಣೆ, ನೀರಿನ ಸಮಸ್ಯೆ ಹಾಗೂ ಸಾರ್ವಜನಿಕರ ಕುಂದು ಕೊರತೆ ಬಗ್ಗೆ ಗಮನ ಹರಿಸಿಲ್ಲ. ಒಟ್ಟಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾರು ಎಂಬುದೇ ಗೊತ್ತಿಲ್ಲ, ಅವರನ್ನು ನೋಡೇ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ನೀರಿನ ಸಮಸ್ಯೆ ಬಗೆಹರಿಸಬೇಕು. ವರ್ಷಕ್ಕೆ ಒಂದು ಸಲ ನಡೆಯುವ ಗ್ರಾಮ ದೇವತೆ ಶ್ರೀ ಸಿಡಿಯಮ್ಮನವರ ಜಾತ್ರಾ ಉತ್ಸವದ ಸಮಯದಲ್ಲಿ ಮುಖ ತೊಳೆಯಲು ನೀರು ಇಲ್ಲದಂತಾಗಿದೆ. ನೀರಿನ ಸಮಸ್ಯೆ ಬಗ್ಗೆ ಪಿಡಿಒ ಬಳಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಕಟ್ಟೆಮಳಲವಾಡಿ ಗ್ರಾಮಸ್ಥರು ಆರೋಪಿಸಿದರು. ಇನ್ನು ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮತ್ತೆ ಕೆಲವರು ಬೋರ್ವೆಲ್ ಅವಲಂಬಿಸಿ ನೀರಿನ ದಾಹ ತೀರಿಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮದ ಯುವಕರಾದ ನವೀನ್, ದಾಸಯ್ಯ, ಚಂದ್ರು, ಶಿವು, ಮಂಜು, ನಾಗಯ್ಯ ಹಾಗೂ ಮೂರ್ತಿ ಅವರು ಆರೋಪಿಸಿದ್ದಾರೆ. ಅಲ್ಲದೆ ಪಿಡಿಒ ವಿಜಯಲಕ್ಷ್ಮಿ ವಿರುದ್ಧ ಸಂಬಂಧಪಟ್ಟ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ನಮ್ಮ ಕಟ್ಟೆಮಳಲಿ ವರ್ಷಕ್ಕೊಂದ್ಸಲ ಸಿಡಿಯಮ್ಮನ ಹಬ್ಬ ನಡೀತಿದೆ, ಜಾತ್ರೆ. ಇದು ಪಾರಂಪರಿಕವಾಗಿ ನಡ್ಕೊಂಡ್ಬಂದಿರ್ತೀವಿ ಜಾತ್ರೆ. ಇದು ಇವತ್ತು 5ನೇ ವಾರ್ಡಲ್ಲಿ ನಮಗೆ ಕುಡಿಯೋಕ್ಕೆಲ್ಲ ಮುಖ ತೊಳೆಯೋಕ್ಕೂ ನೀರಿಲ್ದಂಗೆ ಆಗಿದೆ. ಇಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ದಯಮಾಡಿ ನಮಗೆ ಬೇಗ ನೀರಿನ ವ್ಯವಸ್ಥೆ ಮತ್ತು ಈ ಚರಂಡಿ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ದೀಪದ ವ್ಯವಸ್ಥೆ ಇರ್ಬೋದು, ನಮಗೆ ದಯಮಾಡಿ ಆದಷ್ಟು ಬೇಗ ನಮಗೆ ಕಲ್ಪಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾಯಿದ್ದೀವಿ. ನಮ್ಮ ಕಟ್ಟೆಮಾಡಿ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸಿದ್ದು. ಈ ಸಂದರ್ಭದಲ್ಲಿ ನೀರಿನ ಕೊರತೆ ತುಂಬ ಇದೆ. ಈ ಕೊರತೆ ನೀಗಿಸಲು ಈ ಪಂಚಾಯಿತಿಯಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಇದ್ದಾರೋ ಅವ್ರು ಯಾರನ್ನು ನೋಡೇ ಇಲ್ಲ. ಇಲ್ಲಿವರೆಗೂ ಅಮ್ಮ ಒಂದ್ಸಲ ಭೇಟಿನೇ ಕೊಟ್ಟಿಲ್ಲ. ಇಲ್ಲಿ ಯಾವ ಬೀದಿಗೆ ಯಾವ ವಾರ್ಡ್ಗಾರು ಬಂದು ಕೇಳಿ ನೋಡಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತಂದರೆ ಈ ಬೀದಿಲಿ ಯಾರೂ ಗೊತ್ತೇ ಇಲ್ಲ. ಅವರು ನಮಗೆ ಕೇಳಕ್ಕೆ ಹೋದರೆ ನಿಮ್ಮ ಮುಖ ನೋಡ್ಬೇಕಾ ಅದು ಇದು ಅಂತ ಕೇಳ್ತಾರೆ. ನಾನಂತೂ ನೋಡೇ ಇಲ್ಲ ಅಮ್ಮನ್ನ. ಅನಂತರ ನೀವು ಪಂಚಾಯತಿಗೆ ಬರೋದಾರೆ ಈ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರೆಲ್ಲರೂ ಅದಕ್ಕೆ ಹೊಣೆ ಆಗ್ತಾರೆ. ಅದಕ್ಕೆ